ಹಲೋ ಗೈಸ್, ವೆಲ್ಕಮ್. ನಿನ್ನ ಬಿಟ್ಟು ಕರ್ಕೊಬಂದಿರ್ತಾಳೆ, ನಾನು ಇಲ್ದಿರ ಅಲ್ವಾ ಭವಿಷ್ಯ? ಹೌದಾ? ಒಂದು ಹಾಟ್ ಚಾಕ್ಲೇಟ್ ಡೋನಟ್ ಕೊಡಿ. ಡೋಂಟ್ ಗಿವ್ ಸಚ್ ಬೋರಿಂಗ್ ರಿವ್ಯೂ. ನೋಡು ನೋಡು, ನಾನೇನೋ ನೆಕ್ಸ್ಟ್ ನೀನು ಹಾಕೋತಿ ಅಂತ ಹಂಗೆ ನನಗೆ ಬಿಟ್ಟು ತುದಿ ಟೈಮ್ನಲ್ಲೇ ರೆಡಿ ಆಗಬೇಕು ಎಕ್ಸಾಮ್ಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಓಕೆ, ಇವತ್ತು ಸಂಡೇ ಗೈಸ್. ಸೊ ಇನ್ನು ಯಾರ್ದು ಸ್ನಾನ ಆಗಿಲ್ಲ, ನಾನು ಒಬ್ಬಳ್ದೇ ಆಗಿರೋದು ಸ್ನಾನ. ಆ್ಯಂಡ್ ಇವಾಗ ಬೆಳಗ್ಗೆ ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಇವತ್ತು ಬೆಳಗ್ಗೆ ಟಿಫನ್ಗೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಭವಿಷ್ಯ ಇವಾಗ ರೆಡಿ ಆಗ್ತಾ ಇದ್ದಾಳೆ, ಯಜಮಾನ್ರು ಅಷ್ಟೇ ರೆಡಿ ಆಗ್ತಾ ಇದ್ದಾರೆ. ರೆಡಿ ಆದಮೇಲೆ ಟಿಫನ್ಗೆ ಹೋಗ್ತೀವಿ. ಓಕೆ, ನಮ್ಮ ಭವಿಷ್ಯ ಫುಲ್ಲು ಕ್ಯಾಶುವಲ್ ಆಗಿ ರೆಡಿ ಆಗಿದ್ದಾಳೆ. ಅವಳಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಮನೆಗೆ ತೊಗೊಂಬನ್ನಿ ಅಂತ ಹೇಳ್ತಾ ಇತ್ತು ಟಿಫನನ್ನು. ಬಟ್ ನಾನು ಹೊರಗಡೆ ಬಂದರೆ ಒಂದು ಸ್ವಲ್ಪ ನಿದ್ದೆಗಿದ್ದೆ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಇದ್ದೀನಿ. ಅವಳದು ನಾಳೆ ಲ್ಯಾಬ್ ಎಕ್ಸಾಮ್ ಇದೆ, ಬಂದು ಓದ್ಕೋಬೇಕು ಗೈಸ್. ನಾನು ಹಾಕ್ತೀನಿ ಬಿಡಿ. ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ ಯೋಗಾಸನ ಮಾಡಿಬಿಟ್ಟು ಖರ್ಚು ಮಾಡೋದಕ್ಕೆ. ಟಿಫನ್ ಕೊಡಿಸ್ತೀನಿ ಅಂದ್ಬಿಟ್ಟು ಮೊದಲು ಹೂವು ತೊಗೊಂಡೋಗೋಣ. ಪೊಟ್ಯಾಟೊ ಚಿಪ್ಸ್ ಬೇಕಾ? ಅಲ್ಲೂ ಬೇಕ್ರಿಗೆ ಹೋಗ್ತಿದ್ದಲ್ಲ ಅವಾಗ ನೋಡೋಣ ಗೈಸ್. ಹೂವು ತೊಗೊಂಡ್ಬಿಟ್ಟು ಆಮೇಲೆ ಟಿಫನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಗೈಸ್. ಗೈಸ್ ಇವತ್ತು ಜಾಸ್ತಿ ಜನ ಇದ್ದಾರೆ. ಭವಿಷ್ಯ ಕೈ ತೊಳ್ಕೊಂಬಂತು, ತಿನ್ನಕ್ಕೆ ರೆಡಿ ಆಗಿದ್ದಾಳೆ. ಗೈಸ್ ಬನ್ಸ್ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ, ಸೂಪರ್ ಆಗಿದೆ. ಡಿಡ್ ಯು ಟ್ರೈ ಉದ್ನೋಡೆ? ಟ್ರೈ ಮಾಡೋದು ಸರಿ, ಚೆನ್ನಾಗಿದೆ. ಬನ್ಸ್ ಚೆನ್ನಾಗಿದೆ ಗೈಸ್, ತಿನ್ಕೋತೀಯಾ? ಚೆನ್ನಾಗಿದೆ ಅಲ್ಲ? ದಟ್ಸ್ ವೈ ಐ ಟೋಲ್ಡ್ ಯು. ಗೈಸ್ ಟಿಫನ್ ಆಯಿತು, ಇವಾಗ ಕಾಫಿ. ಬಾಟ್ಲು ತೊಗೊಬರ್ಬೇಕಾಗಿತ್ತು. ಗೈಸ್ ಟಿಫನ್ನು ಮತ್ತು ಕಾಫಿ ಎರಡು ಸಕ್ಕತ್ತಾಗಿತ್ತು ಗೈಸ್. ಅಲ್ಲ, ಕಾಫಿ ಸಕ್ಕತ್ತಾಗಿದೆ, ಟಿಫನ್ನು ಸೂಪರಾಗಿತ್ತು. ಅದು ನೋಡೆ ಬಿಸಿ ಬಿಸಿ ಕರ್ಕೊಟ್ಟು ಫುಲ್ಲು ಗರಿ ಆಗಿತ್ತು ಗೈಸ್, ಸಕ್ಕತ್ತಾಗಿತ್ತು. ನಮ್ಮ ಭವಿಷ್ಯಂದು ಟಿಫನ್ ಆಯಿತು. ಒಟ್ಟು ಇಟ್ಕೊಂಡಿದ್ದಾಳೆ ಗೈಸ್, ನಾನು ಇಟ್ಕೊಂಡಿದ್ದೀನಿ ಗೈಸ್. ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಆದರೂ ಹಿಂಗಿದ್ದೀನಿ. ಭವಿಷ್ಯ ಸ್ನಾನನೇ ಮಾಡಿಲ್ಲ, ಆದರೂ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದ್ದಾಳೆ. ಐ ನೀಡ್ ಟು ಡೂ ಸಮಥಿಂಗ್, ಏನಾದ್ರು ಮಾಡ್ಕೋಬೇಕು ಇವತ್ತು ಫುಲ್ಲು ಫೇಸ್ ಪ್ಯಾಕು. ನಿನ್ನನ್ನು ಬಿಟ್ಟು ಕರ್ಕೊಂಬಂದು ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದ್ದೀನಿ ನೋಡಿ ನಾನು. ಪರ್ಪಲ್ ಕಲರ್ ನಮ್ಮ ಭವಿಷ್ಯಂಗೆ ಹೇರ್ ಕಲರ್ ಮಾಡಿಸ್ಕೋಬೇಕು ಅಂತ ಇವಾಗ ಹೊಸ ಆಸೆ ಹುಟ್ಟುಬಿಟ್ಟಿದೆ. ಮನೆಗೆ ನಡಿ ಕಲರ್ ಮಾಡುತ್ತೆ ಅಪ್ಪ. ಇವಾಗ ನಾವು ಟಿಫನ್ ತಿಂದಾಯ್ತು, ನಾವು ಹೊರಡ್ತಾ ಇದ್ದೀವಿ. ಸಂಜೆ ಬರೋಣ. ನಮ್ಮ ಭವಿಷ್ಯಂದು ನೆನ್ನೆ ಬನ್ನು ನನ್ನ ಕೋಪಕ್ಕೆ ತಿನ್ಕೊಂಡ್ಬಿಟ್ನಲ್ಲ, ಅದು ಕ್ರೀಮ್ ಬಂತರದು.
ಇವತ್ತು ಅದರದ್ದು ಹೆಸರು ನೋಡ್ಬಿಟ್ಟು ಅದನ್ನು ಕೊಡಿಸ್ತೀವಿ ಗೈಸ್. ನನಗೆ ಡಿಪ್ರೆಷನ್ ಆಗೋಗ್ಬಿಟ್ಟಿದ್ದು ಗೈಸ್. ನೆನ್ನೆ ಇದು ಡಿಪ್ರೆಷನ್ದು ಮಿನಿಮಮ್ ಲೆವೆಲ್ ನಾನು ಹಾಡೋದು. ತುಂಬ ಎಕ್ಸ್ಟ್ರೀಮ್ ಹೋದರೆ ನಾನು ಸ್ಟೋರೀಸ್ ಎಲ್ಲ ಹಾಕ್ಬಿಡ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ. ಮಗಳಿಲ್ದಿರ ನಂದೇನು ನನ್ನ ಲೈಫ್ ಹೊಟ್ಟೆ ಹೋಯ್ತು, ನನ್ನ ಲೈಫ್ ಮುಗ್ದೋಯ್ತು ಅಂತ. ಅದೇ ನಮ್ಮ ಭವಿಷ್ಯ ಫುಲ್ಲು ಮಜಾ ಮಾಡ್ತಿರ್ತಾಳೆ ನಾನು ಇಲ್ದಿರ, ಅಲ್ವಾ ಭವಿಷ್ಯ? ಹೌದಾ ಹೌದಾ. ನಾವು ಬೇಕ್ರಿಗೆ ಬಂದಿದ್ದೀವಿ ನಮ್ಮ ಭವಿಷ್ಯಂಗೆ ಅದು ಬನ್ನು ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಇದು ಐಸ್ ಕ್ರೀಮ್ಗಳು. ದಿಸ್ ಒನ್ ಒಂದು ಹಾಟ್ ಚಾಕ್ಲೇಟ್ ಡೋನಟ್ ಕೊಡಿ ಪಾರ್ಸೆಲ್. ಕೊರಿಯನ್ ಚೀಸ್ ಬನ್ನು ಎಲ್ಲಿ ಕಾಣಿಸ್ತಾನೆ ಇಲ್ಲ. ತಗೋ ಚೀಸ್ ಐ ವಾಂಟ್ ಕೊರಿಯನ್ ಬನ್ ಓನ್ಲಿ. ಅಲ್ಲ ನಾನು ಕೇಳಿದೆ ರೀ, ಅದೆಲ್ಲವೂ ಇಲ್ಲ ನನಗೆ ಬೇಕಾಗಿರೋ ಕೊರಿಯನ್ ಚೀಸ್ ಇಲ್ವಾ? ಚೀಸ್ ಬನ್ನು ಓಕೆ ಬೈ. ಪ್ಲೀಸ್ ಅಲ್ಲಿ ನಿಮಿಷಾಂಬ ಟೆಂಪಲು ಮದುವೆ ನಡೀತಾ ಇದೆ. ಇಲ್ಲಿ ನಾವು ಯಜಮಾನ್ರು ಐಸ್ ಕ್ರೀಮ್ ತಿಂತಾ ಇದ್ದಾವೆ. ಹಂಗೊಂದು ಕೊಡ್ಸಿದ್ರು ನಮ್ಮ ಭವಿಷ್ಯದ್ದು ಹಾಟ್ ಚಾಕ್ಲೇಟ್ಗೆ ಹಾಟ್ ಚಾಕ್ಲೇಟ್ ಡೋನಟ್ ಅಂತೆ. ಡೋನಟ್ ಥರನೇ ಇರಲಿಲ್ಲ, ಆದರೆ ಹಾಟ್ ಚಾಕ್ಲೇಟ್ ಬನ್ ಅಂತ ಹೇಳ್ಬೋದು. ಮನೆಗೆ ಹೋಗೋಣ. ಇವಾಗ ಮನೆಗೆ ಬಂದ್ವಿ. ನನ್ನ ಭವಿಷ್ಯ ಟ್ರೈ ಮಾಡ್ತಾಳೆ. How is it? Don't give such boring review. ಸೀರಿಯಸ್ ಆಗಿ ಹೇಳು. ಇಸ್ ಇಟ್ ನೈಸ್? ಬನ್ನೊಳಗಡೆ ಜಾಸ್ತಿ ಚಾಕ್ಲೇಟ್ ಇದೆಯಾ? ತುರ್ಕೋತಾ ಇದ್ದಾಳೆ ಅಂತ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಗೈಸ್. ನೋಡಿ ಹೆಂಗಿದೆ ಚಾಕ್ಲೇಟ್. ಹಿಂಗೆ ಪ್ರೆಸ್ ಮಾಡಿದ್ರೆ ಆಚೆ ಬಂದ್ಬಿಡುತ್ತೆ. ಓ ಇಷ್ಟು ಥಿಕ್ನೆಸ್ ಆಗಿದೆ ಗೈಸ್ ಚಾಕ್ಲೇಟು. ಆ್ಯಂಡ್ ಇಟ್ಸ್ ನೈಸ್ ಅಂತ ಗೊತ್ತಾಯಿತು ಭವಿಷ್ಯನ ಕಡೆಯಿಂದ. ಬಿಕಾಸ್ ಅವಳು ಆಫರು ಮಾಡ್ತಾ ಇಲ್ಲ ನನಗೆ. ನಂಗೆ ಬೇಡವೂ ಬೇಡ. ಯಾಕೆಂದರೆ ನಾನು ಇಲ್ಲ ಬೇಡ ತಿನ್ನು. ನೆನ್ನೆ ನಾನು ಕೋಪಕ್ಕೆ ತಿನ್ಕೊಂಬಿಟ್ಟಿದ್ನಲ್ಲ ಫುಲ್ಲು. ಇವತ್ತು ನೀನು ತಿನ್ಕೊ, ಆಮೇಲೆ ತಿಂದ್ಯಾಲ. ಎತ್ತಿಡು ನೀಟಾಗಿ ಬಾಕ್ಸ್ ಕವರ್ ಮಾಡಿಬಿಟ್ಟು. ಅದು ಗಟ್ಟಿಯಾಗಿ ಹೋಗ್ಬಿಟ್ಟು ಆಮೇಲೆ. ಗೈಸ್ ನೀವು ಯಾವಾಗಾದ್ರು ಟ್ರೈ ಮಾಡಿ, ಚೆನ್ನಾಗಿದೆ. ಹಾಟ್ ಚಾಕ್ಲೇಟ್ ಡೋನಟ್ ಅಂತ ಇತ್ತು ಹೆಸರು. ಬನ್ನು ಬಟ್ ಡೋನಟ್ ಅಂತ ಅಲ್ಲಿ ಬರ್ತಿದ್ರು ಗೈಸ್. ಡೋನಟ್ ಅಂದರೆ ಹಿಂಗೆ ಉದ್ದಿ ನೋಡೋ ಥರ ಇರುತ್ತೆ. ಯು ಹ್ಯಾವ್ ಸೀನ್ ಹೆಂಗಿರುತ್ತೆ ಅಂತ. ಇವಾಗ ತುಂಬ ಬಿಸಿಲಿದೆ. ನಾನು ಆಲ್ರೆಡಿ ಒಂದು ಟೋನ್ ಕಪ್ಪಿಗೆ ಹಾಕಿದ್ದೀನಿ. ಇನ್ನೊಂಚೂರು ಕಪ್ಪಿಗೆ ಹಾಕ್ಬಿಟ್ಟು ಬರೋಣ ಅಂತ ತಿರ್ಗಾ ಹೊರಗಡೆ ಹೋಗ್ತೀವಿ. ಬಿಕಾಸ್ ನಾವು ನೀರು ತರಕ್ಕೆ ಹೋಗಬೇಕು ಕುಡಿಯೋದಕ್ಕೆ. ನಾನು ಅದ್ರ ಮೇಲೆ ಸನ್ಸ್ಕ್ರೀನ್ ಲೋಷನ್ನು ಹಚ್ಚಲ್ಲ ಗೈಸ್. ಇಟ್ಸ್ ನಾಟ್ ಗ್ರೇಟ್ ಥಿಂಗ್ ಟು ಟೆಲ್. ಪಕ್ಕಕ್ಕೆ ಬಂದರೆ ಗೊತ್ತಾಗುತ್ತೆ. ನೋಡು ನಿಂದು ಗ್ಲೋ ಆಗ್ತಿದೆ, ನಂದು ಗ್ಲೋ ಆಗ್ತಾ ಇಲ್ಲ. ಬಿಕಾಸ್ ನಾನು ಸನ್ಸ್ಕ್ರೀನ್ ಲೋಷನ್ ಬಳಸ್ತಾ ಇಲ್ಲ ಗೈಸ್. ನಾನು ಬಿಸಿಲಲ್ಲಿ ಹಂಗಂಗೆ ಹೋಗ್ತೀನಿ ನಾನು. ನಮ್ಮ ಭವಿಷ್ಯನೂ ಹಂಗಂಗೆ ಹೋಗ್ತಾಳೆ ಗೈಸ್. ಯಾರು ಸನ್ಸ್ಕ್ರೀನ್ ಲೋಷನ್ ಅವರು ಕೊಲ್ಯಾಬ್ ಮಾಡೋರು, ವಿ ಆರ್ ಆಲ್ವೇಸ್ ಓಪನ್ ಟು ಕೊಲ್ಯಾಬ್ಸ್. ಸನ್ಸ್ಕ್ರೀನ್ ಲೋಷನ್ ಅವ್ರು ಕೊಲ್ಯಾಬ್ ಮಾಡ್ಕೊಳ್ಳಿ ನನ್ನ ಜೊತೆ. ವರ್ಕ್ ಆಗೋದು ತೋರಿಸ್ತೀವಿ ನಾವು, ಹೆಂಗೆ ನಾವು ಸನ್ಸ್ಕ್ರೀನ್ ಲೋಷನಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಬೋದು ಆರಾಮಾಗಿ. ಮಾಡ್ರಿ ಇಬ್ರು ಗಲಾಟೆ ಆಗೋದು, ನನ್ನಿಂದ ಗಲಾಟೆ ಆಗಲ್ಲ. ಹೌದಾ? ಅವಳೇ ಮಾಡೋದು, ಬಾಲ ಬಿಚ್ಚದೆ ಅವಳು. I am always perfect. ನಾನೇ ಪೆಕ್ರಮ್ಮ. ಗೈಸ್ ಏನಿಲ್ಲ, ಇಬ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಒಂದೇ ಡಿಟ್ಟೋ. ಏನು ಚೇಂಜಸ್ ಇಲ್ಲ. ಅವರು ನಾನು ಅಂದರೆ ಇವಳು ನಾನು ಅಂತಲ್ಲ ಅಷ್ಟೆ. ಆದರೆ ಇವಾಗ ವಿಡಿಯೋ ಆನ್ ಮಾಡ್ಕೊಂಡಿರೋದಕ್ಕೆ ಸೈಲೆಂಟ್ ಆಗಿದ್ದಾಳೆ. ನೋಡಿ ಏನು ಗೊತ್ತಾ ಚಿತ್ರ, ನೋಡಿ ಮಾಡಿದ್ರೆ ನೋಡಿ ತಗೊಂಡು ಮೊಬೈಲ್ ತಗೊಂಡು ತಾನೆ ನೋಡಿ ಸ್ವಿಚ್ ಆಫ್ ಮಾಡಿ. ನನ್ನ ಮೊಬೈಲ್ ಚಾರ್ಜ್ ಆಗ್ತಾ ಇತ್ತು, ತೆಗೆದು ಆರಾಮಾಗಿ ಹಾಕೊಂಡು ಸುಮ್ಮನೆ ಆಗೋದೆ.
ನಾನೇನೋ ನೆಕ್ಸ್ಟ್ ನೀನು ಹಾಕೋತೀಯ ಅಂತ ಹಂಗೆ ನನಗೆ ಬಿಟ್ಟು ಹಂಗಾರೆ ರೋಡಲ್ಲಿ ಲೈಟ್ಗಳೆಲ್ಲ ಹಾಕೊಂಡು ಹೋಗೋ ರಾತ್ರಿ ಆಗತ್ತೆ ಇನ್ನೇನು ಬೆಳಗ್ಗೆ ಬರ್ತಿದೆ ಅಂದ್ಬಿಟ್ಟು ರೀ 10 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ. ಯಾರು ಸೈಲೆಂಟಾಗಿ ಇರ್ತಾರೋ ಅವರಿಗೆ 2 ಚುಪಾ ಚುಪ್ಸ್ ಅಂತೆ. ಒಂದು ಆಲ್ರೆಡಿ ನನ್ನ ಬ್ಯಾಗಲ್ಲಿ ಇದೆ, ಕೊಡ್ತೀನಿ. ಇನ್ನೊಂದಕ್ಕೆ ಕೇಳು. ಸೈಲೆಂಟ್ ಆಗಿದ್ರೆ ಚುಪಾ ಚುಪ್ಸ. ಅಯ್ಯೋ ನೀನೇ ಹೋಗಿ ತಗೋಬಿಡ್ತೀಯ ಮಾತಾಡ್ಕೊಂಡು. ಅಯ್ಯೋ ನೀನೇ ಹೋಗಿ ತಗೋಬಿಡ್ತೀಯ ಮಾತಾಡ್ಕೊಂಡು. ಬೇಸಿ ಇವಾಗ ಸದ್ಯಕ್ಕೆ 6 ಗಂಟೆ ಆಗಿದೆ. ಕುಡಿಯೋದಕ್ಕೆ ನೀರು ತರಬೇಕಾಗಿತ್ತು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ನಾನು ಹೇಳ್ತೀವಿ ಇದು ಒಳ್ಳೆ ಗಿಣಿ ಕೂಗ್ದಂಗೆ ಕೂಗುತ್ತೆ ರೀ ಈ ಪಕ್ಷಿ. ಕೀ ಅನ್ನುತ್ತೆ, ಅದೇ ಗಿಣಿ ಅಲ್ಲ, ಅದು ಮೈನಾ. ಉರ್ಲಾ ಗೈಸ್, ಇವಾಗ ಸಾಯಂಕಾಲ 7 ಗಂಟೆ ಆಗಿದೆ, 7:15 ಆಗಿದೆ ಗೈಸ್. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಒಂದು ರೀಲ್ಸ್ ಮಾಡಿದ್ವಿ, ಅಂದರೆ ಫನ್ನಿ ರೀಲ್ಸ್. ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಗೈಸ್. ಹೊಸ ಟೀ ಶರ್ಟ್ ಹಾಕ್ಕೊಂಡು ರೆಡಿ ಆಗೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು, ಹೀರೋ ಥರ. ನಾನು ಹಿಂದ್ಗಡೆ ಕುತ್ಕೊಂಡ್ರೆ ಆಮೇಲೆ ಅಂತಾರೆ, ಪಾಪ ಹೀರೋ ನೋಡು ಒಳ್ಳೆ ಹೆಂಗಿರೋ ಹೊಟ್ಟಿನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅಲ್ವೇನ್ರಿ? ಏನಿಲ್ಲಪ್ಪ, ನನಗೆ ನೀನೇ ಹೀರೋಯಿನ್ನ, ನೀನೇ ವಿಲನ್ನು. ನಾನೇ ವಿಲ್ಲನ್ನ ಇರಲಿ, ನೋಡ್ಕೋತೀನಿ ಗೈಸ್. ದೇವಸ್ಥಾನಕ್ಕೆ ಬಂದಿದ್ದೀವಿ, ಜನರೇ ಇಲ್ಲ ಗೈಸ್ ಜಾಸ್ತಿ. ನನಗೆ ಈ ಥರ ಖಾಲಿ ಇದ್ರೆ ಇಷ್ಟ. ನಮ್ಮ ಯಜಮಾನ್ರಿಗೂ ಅಷ್ಟೇ, ಭವಿಷ್ಯನಿಗೂ ಅಷ್ಟೇ. ಆರಾಮ್ಸೆ ದರ್ಶನ ಮಾಡ್ಬೋದು. ಈಗ ತಾನೇ ಮನೆಗೆ ಬಂದ್ವಿ. ನಮ್ಮ ಭವಿಷ್ಯ ಎಕ್ಸಾಮ್ ಇರೋದ್ರಿಂದ ಓದ್ಕೋತಾ ಇದ್ದಾಳೆ. ನಾಳೆ ಅವಳದು ಲ್ಯಾಬ್ ಎಕ್ಸಾಮ್ ಇದೆ ಗೈಸ್, ಪ್ರಾಕ್ಟಿಕಲ್ಸ್. ಆ್ಯಂಡ್ ಅವಳು ಮಧ್ಯಾಹ್ನನೇ ಆಲೂ ಬಂದು ಕೇಳಿದ್ದು. ಅವರಪ್ಪ ಹುಡುಕಾಡ್ಕೊಂಡು ಒಂದು ಕಡೆಯಿಂದ ತೊಗೊಂಡು ಬಂದಿದ್ದಾರೆ. ಥ್ಯಾಂಕ್ ಯು. ಎಲ್ಲಿ ತಗೊಬಂದ್ರಿ? ಅಲ್ಲಿ ಒಂದು ಕಡೆ ಮರ ಇತ್ತು, ಆ ಮರದಲ್ಲಿ ಎಷ್ಟೊಂದು ಬಿಟ್ಟಿತ್ತು ಆಲೂ ಬನ್ನು. ನಿನಗಿಷ್ಟ ಅಲ್ವಾ ಅಂತ ತೊಗೊಂಡ್ಬಂದ್ವಿ. ಓಕೆನಾ? ನೆಕ್ಸ್ಟ್ ಟೈಮ್ ನೀನು ಹೋಗ್ಬಿಟ್ಟು ಅಲ್ಲಿಂದನೇ ಕಿತ್ಕೊಂಡು ತಿನ್ನು, ಓಕೆನಾ? ಇದೆಯಾ? ಹಾಲು ಬನ್ ಎಲ್ಲಿಂದ ತರ್ತಾರೆ? ಬೇಕ್ರಿಯಿಂದ ತರೋದು. ಇವತ್ತು ಸಂಡೇ, ಸ್ವಲ್ಪ ಅಷ್ಟೊಂದು ಏನೇನೋ ಮಾಡಿದ್ದು ಸಂಡೇ ಏನಲ್ಲ. ಬಿಕಾಸ್ ಭವಿಷ್ಯಂಗೆ ಎಕ್ಸಾಮ್ ಇದೆ. ಅವಳು ಫುಲ್ಲು ಬ್ಯುಸಿಯಾಗಿದ್ದಾಳೆ ಆ್ಯಂಡ್ ಸೀರಿಯಸ್ ಆಗಿದ್ದಾಳೆ. ಒಂದು ಸ್ವಲ್ಪ ಇಲ್ಲಾಂದರೆ ಫನ್ನಿಯಾಗಿ ಏನಾದ್ರು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ ನನ್ನ ಜೊತೆ. ಬಟ್ ಇವತ್ತು ಟೈಮ್ ಪಾಸ್ ಮಾಡೋ ಅಂಥ ಸ್ಪೇಸ್ ಇಲ್ಲ ಅವಳ ಹತ್ರ, ಏಕೆಂದರೆ ನಾಳೆನೇ ಎಕ್ಸಾಮ್. ಆ್ಯಂಡ್ ತುದಿ ಟೈಮ್ನಲ್ಲೇ ರೆಡಿ ಆಗಬೇಕು ಎಕ್ಸಾಮ್ಗೆ. ಯಾರು ಫಸ್ಟೇ ಓದ್ಕೊಂಡು ಹೋಗಬಾರ್ದು ಅಂತ ನಮ್ಮ ಭವಿಷ್ಯಂದು. ಸೊ ಏನಮ್ಮ ಯಾಕಮ್ಮ ಒಂದೇ ಇರೋದು? ಪಾಪ ಉಳಿಸ್ಕೊಂಡು ಸ್ವಲ್ಪನೇ ಉಳಿಸಿ ತಿಂತಾಳೆ. ರಾತ್ರಿ ತಿಂತಾಳಂತೆ, ನಿದ್ದೆ ಬಂದ್ಬಿಡುತ್ತಲ್ಲ ಆವಾಗ ಪಾಪ ಎತ್ಕೊಂಡು ಮಗು ತಿಂದ್ಬಿಟ್ಟು ಎಚ್ಚರ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಇವಾಗ ನಮ್ಮ ಮನೆಯಲ್ಲಿ ಊಟ ಏನು ಮಾಡಬೇಕು? ಮೆಂತ್ಯ ಮುದ್ದೆನಾ? ಮುದ್ದೆ ಮಾಡಲಾ, ಗಂಜಿ ಥರ ಮಾಡಲಾ? ಮೊನ್ನೆ ಪೊಂಗಲ್ ಥರ ಇದು ಮಾಡಿದ್ದೆ.
ಸ್ವಲ್ಪ ಸಾಫ್ಟಾಗಿರುತ್ತೆ. ಅದೇ ಚೆನ್ನಾಗಿರುತ್ತೆ. ತುಪ್ಪ ಇದೆ ತಾನೇ? ತುಪ್ಪ ಇದೆ. ಯಜಮಾನ್ರಿಗೆ ನಾನು ಸ್ವಲ್ಪ ಹೊತ್ತಾದಮೇಲೆ ಊಟ ಕೊಡ್ತೀನಿ. ಅದಾದಮೇಲೆ ನಾನು ಊಟ ಮಾಡ್ತೀನಿ, ಭವಿಷ್ಯಂಗೂ ಊಟ ಕೊಡ್ತೀನಿ. ಅದಾದಮೇಲೆ ಅವಳು ಓದ್ಕೊಳ್ಳೋದಕ್ಕೆ ಕೂತ್ಕೋತಾಳೆ, ನಾವು ಬ್ಯುಸಿಯಾಗಿ ಹೋಗ್ಬಿಡ್ತೀವಿ. ಅಲ್ಲಿಗೆ ದಿನ ಮುಗ್ದೋಗುತ್ತೆ. ಸೊ ಇವತ್ತಿನ ಬ್ಲಾಗ್ನ ನಾನು ಹೌದು ಪಾಪ ನಮ್ಮ ಯಜಮಾನ್ರಿಗೂ ಬೇಜಾರಾಗ್ತಾ ಇದೆ ಸಂಡೇ ಸಾತ್ವಿಕ ಊಟಕ್ಕೆ ಹೋಗ್ಬೋದಿತ್ತು. ಬಿಸಿಲಲ್ಲಿ. ಏನು ಬಿಸಿಲ ರೀ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಳೆಗಾಲ ಚಳಿಗಾಲ ಬರುತ್ತಲ್ಲ, ಕರ್ಕೊಂಡೋಗಿ, ದಿನ ಕರ್ಕೊಂಡೋಗಿ ಬೇಕಾರೆ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಅಲ್ಲೇ ಚಿತ್ರ ಹಂಗಾಗಿ ನೀವು ರೋಡ್ ಓಡಾಡೋದೇ ಇಲ್ವಾ ರೀ? ತುಂಬ ಸೆಕೆ ಇರುತ್ತೆ ರೀ, ಆಗಲ್ಲ ಅಂತ ರೀ. ಯಾರಿಗೂ ಆಗಲ್ಲ ಅಂತ ಅಲ್ಲ ರೀ. ಇವಾಗ ನಾವು ದಿನನಿತ್ಯ ನಾವು ಓಡಾಡ್ತೀವಿ, ಈ ಹೈಫೈ ಅಂತ ಅಲ್ಲಪ್ಪ. ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀರಾ, ಅಲ್ಲೆಲ್ಲ ಓಡಾಡ್ಬೇಕಾಗತ್ತಲ್ಲ. ಬರ್ತಾರೆ ದಿನ ನಮ್ಮ ಥರ ವಾರಕ್ಕೊಂದ್ಸರಿ ಬರ್ತಾರ. ಓಡಾಡ್ತಾರೆ, ವಾರಕ್ಕೊಂದ್ಸರಿ ಓಡಾಡ್ತಾರ ಅಂತ ಕೇಳ್ತಾ ಇದ್ದೀನಿ. ಆಯ್ತು ಬಿಡಿ, ಹೋಗೋಣ. ಬೇರೆ ಬೇರೆ ಕಡೆ ಸುತ್ತಿಸ್ತೀರಾ ಅಂತ ಅನ್ಕೊಂಡ್ರು ಒಂದ ಕಡೆ ಸುತ್ತಿಸಿದ್ರೆ ಬೇರೆ ಕಡೆ ಅಂತಂದ್ರೆ ತುಂಬಾ ಜನಗಳಿರ್ತಾರೆ. ಇಲ್ಲ ಇದೆ ರೀ, ಇಲ್ಲೆಲ್ಲ ಅಕ್ಕಪಕ್ಕನೇ ಇದೆ ಜನಗಳು, ಪ್ಲೇಸ್ಗಳು. ಎಲ್ಲಾ ಕಡೆ ಜನ ಜಾಸ್ತಿ ಇರ್ತಾರೆ. ನಾವು ಇಲ್ಲಿಗೆ ಹೋಗ್ಬೋಣ. ಓಕೆ, ಇವತ್ತಿನ ಬ್ಲಾಗ್ನ ಈ ಡಿಸ್ಕಷನ್ ಎಂಡ್ ಮಾಡ್ತಾ ನಾನು ಇವತ್ತಿನ ಬ್ಲಾಗ್ನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next time, take care. Bye bye. See you guys. Thank you so much for watching our vlog. Bye bye guys.